ಶುಭೋದಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡೀನಿ. ಇವತ್ತು ಭಾನುವಾರ ರೀ. ಬೆಳಗಿನ ಒಂದು 11:30 ಆಯ್ತು. ಈಗ ಟೈಮ್ ರೆಡಿ ಆಗೀನಿ. ಅಪ್ಪಾಜಿ ಕಡೆ ಹೊಂಟೇನಿ. ಇವತ್ತು ಅವ್ವ ಕೂಡ ಬರ್ತೀನಿ ಅಂದ್ಲು. ಯಾಕಂದ್ರೆ ಆಕಿಗೂ ಜೀವ ತಡಿವಲ್ತಾಗೈತಿ. ಅದಕ್ಕೋಸ್ಕರ ಇಲ್ವಾ ನಾನು ಬರ್ತೀನಿ ಹೋಗೋಣ ಅಂತ ಅಂದ್ಲು. ಅದಕ್ಕೋಸ್ಕರ ರೆಡಿ ಆಗೀನಿ. ಹಾಗೇನ ಒಂದು ಹಾಫ್ ಅಡಿಗೆನ ಉಷಾ ಮಾಡಿದಾಳ. ಇನ್ನೊಂದು ಹಾಫ್ ಅಡಿಗೆನ ನಾ ಮಾಡ್ಕೊಂಡಿದ್ದೀನಿ. ಸೊ ಡಬ್ಬೆ ತಗೊಂಡು ಹೋಗ್ತಾ ಇದ್ದೀನಿ. ಅಪ್ಪಾಜಿ ಹೆಲ್ತ್ ಬೆಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಬಟ್ ಇನ್ನೂ ಕೂಡ ಅದು ಸ್ಕ್ಯಾನ್ MRI ಸ್ಕ್ಯಾನ್ ಏನ್ ಮಾಡಿದ್ರು ಅದ್ರದ್ದು ಇನ್ನೂ ಏನು ನಮ್ಗೆ ಡಾಕ್ಟರ್ ಏನು ಹೇಳಿಲ್ಲ ಇನ್ನು ರಿಸಲ್ಟ್. ಮಂಡೇ ಅಂದ್ರೆ ನಾಳೆ ದಿವಸ ಗೊತ್ತಾಕೈತಿ ಅವ್ರದ್ದು ಕಂಡೀಷನ್ ಏನೈತಿ, ಮತ್ತೇನು ವಾರ್ಡಿಗೆ ಯಾವಾಗ ಶಿಫ್ಟ್ ಮಾಡ್ತಾರ, ಹಾಗೆ ಡಿಸ್ಚಾರ್ಜ್ ಕೂಡ ಯಾವಾಗ ಮಾಡ್ತಾರ ಅನ್ನೋದು ನಮ್ಗೆ ಗೊತ್ತಾಕೈತಿ ನಾಳೆ ದಿವಸ ಸ್ನೇಹಿತರೆ. ಈಗ ಬೆಳಗ್ಗೆ 11:30 ಆಯ್ತು, ಹೇಳ್ದೆ ರೆಡಿ ಆಗೀನಿ. ಮತ್ತು ಕಾವೇರಿಗೆ ರಜೆ ಇಲ್ಲ, ಇವತ್ತು ಹಾಫ್ ಡೇ ಇರ್ತೈತೆ ಅಕ್ಕಿದ. ಸೊ ಡ್ಯೂಟಿಗೆ ಹೋಗ್ಯಾಳು. ಹೋಗಿ ಬರೋಣ ಅಂತ ನೋಡೋಣ ಅಂತ ಅಪ್ಪಾಜಿ ಇವತ್ತು ಹೆಂಗದಾರ ಅಂತ ಹೇಳಿ. ಮತ್ತು ಮಾಮ ಕೂಡ ಇವತ್ತು ಮಧ್ಯಾಹ್ನವರೆಗೆ ಡ್ಯೂಟಿ ಐತೆ ಅವ್ರದ್ದು. ಸೊ ಮಧ್ಯಾಹ್ನದ ನಂತರ ಅವರು ಹಾಸ್ಪಿಟ್ಲಿಗೆ ಬರ್ತಾರ. ಮತ್ತು ಆ ನಂತರ ತಮ್ಮ ಸ್ವಲ್ಪ ಮನೆಗೆ ಬರ್ತಾನ. ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ಹೇಳಿ. ಯಾಕಂದ್ರೆ ಅವನಿಗೆ ರೆಸ್ಟ್ ಇಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅವನಿಗೆ ಇವತ್ತು ಕಳಿಸಿ ಮಾಮ ಇವತ್ತು ಅಲ್ಲೇ ಉಳ್ಕೊಳ್ತಾರೆ. ಇವತ್ತು ಹಾಸ್ಪಿಟ್ಲ್ ಒಳಗೆ ಮಾಮಾರ ಉಳ್ಕೊಳ್ತಾರ. ನಾಳೆ ಮಾರ್ನಿಂಗ್ ಬರ್ತಾರ ಅವ್ರು. ಸೊ ತಮ್ಮ ಇವತ್ತು ಮಧ್ಯಾಹ್ನ ಬಂದು ನಾಳೆ ಮಾರ್ನಿಂಗ್ ಹಾಸ್ಪಿಟ್ಲಿಗೆ ಬರ್ತಾನ. ಆಮೇಲೆ ಮಾಮ ಬಂದು ಡ್ಯೂಟಿಗೆ ಹೋಗ್ಬೇಕು. ಸೊ ಈ ರೀತಿಯಾಗಿ ಅಡ್ಜಸ್ಟ್ಮೆಂಟ್ ನಡೆದೈತೆ ಅಂತ ಹೇಳ್ಬೋದು. ಏನ್ ಮಾಡಕ್ ಬರಂಗಿಲ್ಲ ಸ್ನೇಹಿತರೆ. ಯಾರ್ದಾರ ಮನೆಯಲ್ಲಿ ಯಾರಿಗೆ ಹುಷಾರಿರಂಗಿಲ್ಲ, ಅಡ್ಮಿಟ್ ಇರ್ತಾರ, ಆ ಒಂದು ಸಿಚುವೇಶನ್ ಹೆಂಗಿರ್ತೈತೆ ಅಂತ ಅದು ಅವ್ರಿಗೆ ಮಾತ್ರ ಅರ್ಥ ಆಗ್ತೈತೆ ಅಂತ ಹೇಳ್ತೀನಿ. ಬಟ್ ಅರ್ಥ ಆಗೋದನ್ನು ಬೇಡ, ಈ ಸಿಚುವೇಶನ್ ಯಾರಿಗೂ ಬರೋದು ಬೇಡ. ಅದ್ರಾಗಂತೂ ಮೇನ್ ಆಗಿ ನಮ್ಮಂತ ಬಡವರು ಮಿಡ್ಲ್ ಕ್ಲಾಸ್ ಜನರಿಗಂತೂ ಯಾವುದೇ ರೀತಿಯ ರೋಗ ರುಜಿನ ಬರೋದ್ ಬೇಡ. ಇಂಥ ಪರಿಸ್ಥಿತಿ ಖಂಡಿತವಾಗ್ಲೂ ಯಾರಿಗೂ ಬರೋದ್ ಬೇಡ ಸ್ನೇಹಿತರೆ. ಯಾಕಂದ್ರೆ ಅದು ಎಷ್ಟು ತ್ರಾಸ ಆಕೇತ ಅನ್ನೋದು ಅದ್ ಅನ್ಭವಿಸೋರ್ಗೆ ಗೊತ್ತಿರ್ತೈತಿ. ಒಂದು ಹಾಸ್ಪಿಟಲ್ ಒಳಗೆ ಉಳ್ಕೋದಿರ್ಲಿ, ಅಡ್ಡಾಡೋದಿರ್ಲಿ, ಹಾಗೇನ ಅಮೌಂಟ್ ಇಂದ ಎಷ್ಟೊಂದು ಬರ್ಡನ್ ಆಗ್ತಿತ್ತಂದ್ರ ಆ ಭಗವಂತಗ ಮತ್ತ ಅದನ್ನ ಅನ್ಭವಿಸೋರ್ಗೆ ಅಷ್ಟನ್ನ ಗೊತ್ತಿರ್ತೈತಿ. ನಿಜವಾಗ್ಲೂ ಸ್ನೇಹಿತರೆ, ಏನಂತಿರಲ್ಲ, ಈ ದೊಡ್ಡ ದೊಡ್ಡ ಕಾಯಿಲೆ ಆಗಿರ್ಬೋದು, ಈ ಕಾಯಿಲೆಗಳಾಗಿರ್ಬೋದು, ಅಡ್ಮಿಟ್ ಆಗಿರ್ಬೋದು, ಸತ್ಯವಾಗ್ಲೂ ಹೇಳ್ತೀನಿ ನಮ್ಮಂತ ಮಿಡ್ಲ್ ಕ್ಲಾಸ್ನವ್ರಿಗೆ ಬಡವ್ರಿಗೆ ಮಾತ್ರ ಭಗವಂತ ಕೊಡಬಾರ್ದ. ಬಹಳ ತ್ರಾಸ ಆಕೈತಿ ಸ್ನೇಹಿತರೆ. ಬಿಸಿ ತುಪ್ಪ ಇದ್ದ ಹಾಗೆ ಅಂತಾರಲ್ಲ, ಹಂಗಾಗ್ಬಿಡ್ತೈತಿ ಸಿಚುವೇಶನ್. ನಮ್ಮ ಪರಿಸ್ಥಿತಿಗೆ ಆ ರೋಗಿನ ಮನ್ಯಾಗ ಇಟ್ಕೊಂಡು ಕುಂದಿರ್ಬೇಕು, ಇಲ್ಲ ಅವರ ಒಂದು ಕಷ್ಟ, ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ಅವ್ರನ್ನ ಅಡ್ಮಿಟ್ ಮಾಡ್ಬೇಕು. ಸೊ ಎರಡೂ ಗೊತ್ತಾಗಂಗಿಲ್ಲ ಅಂತ ಹೇಳಿ ಅದೇ. ಸೊ ಆ ತರ ಸಿಚುವೇಶನ್ ನಿಜವಾಗ್ಲೂ ಯಾರಿಗೂ ಬರೋದು ಬೇಡ. ನಮ್ದು ಪರಿಸ್ಥಿತಿ ಹಂಗನ ಐತಿ. ನಾನು ಸ್ವಲ್ಪ ನಿನ್ನೆ ದಿವಸ ದೇವ್ರಿಗೆ ಹೋಗಿ ಬಂದೆ, ನುಗ್ಗಿಕೆರೆಗೆ ಹೋಗಿ ಬಂದೆ. ಮಕ್ಕಳನ್ನು ಕರ್ಕೊಂಡು ನಾನು ಹನುಮಂತ ದೇವ್ರ ದರ್ಶನಕ್ಕೆ ಹೊಂಟೀನಿ. ಆಂಜನೇಯ ಎಲ್ಲರಿಗೂ ಒಳ್ಳೇದು ಮಾಡಲಿ, ಅಪ್ಪಾಜಿನೂ ಬೇಗ ಆರಾಮ್ ಮಾಡಲಿ, ಹಾಗೆ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಕೂಡ ಚೆನ್ನಾಗಿ ಇಟ್ಟಿರ್ಲಿ ಅಂತ ಬೇಡ್ಕೊಂಡು ಬರ್ತೀನಿ. ಬರ್ರಿ ಹೋಗಿ ಬರೋಣ. ನುಗ್ಗಿಕೆರೆ ಆಂಜನೇಯ ಸಾಕಷ್ಟು ಸಾರಿ ಶೇರ್ ಮಾಡ್ಕೊಂಡಿದ್ದೀನಿ, ಮತ್ತೊಮ್ಮೆ ಶೇರ್ ಮಾಡ್ಕೋತೀನಿ ಅಂತ. ಬರ್ರಿ ನೀವು ದರ್ಶನ ತಗೊಳ್ಳಿರಿ ಅಂತ. ಹೋಗಿ ಬರೋಣ ಅಂತ ಸ್ನೇಹಿತರೆ. ಈ ಟಾಪ್ ನಿನ್ ಕೊಟ್ಟಾನ ನಿಮ್ಮ ಅಕ್ಕ? ಚಂದ ಐತ್ವಾ. ನಾ ಕಾವ ಕಂದ ಮಾಡೀನಿ, ಚಂದಾಗೈತಿ. ಎಲ್ಲಿ ಇಟ್ಟಿದ್ದಿ? ತಗೋಬೇಕಿಲ್ಲ ಅವ್ವ. ಎಷ್ಟು ಕ್ಯಾಶ್ ಅದಾವ? ಕ್ಯಾಶಿಯರ್ ಆಟೋ ಬಂದ್ ಕ್ಯಾಶಿಯರ್ ನಡಿ. ಮುಂಜಾನೆ ಎದ್ದಾಗಿಂದ ಅದನ್ನ ಮಾಡತ್ತಿ ಅಲ್ಲ, ಮಾಡ ತಗೋ. ಇಲ್ಲಪ್ಪ, ನೀವು ಬರೋದು ಲೇಟ್ ಮಾಡಿದ್ದ ಕ್ಯಾಲ್ ಬಿಟ್ಟು ಹೋದ್ರ ಅಂತ ಬಂದಿನ. ಹೌದನು. D for donkey. ಕವರ್ ಮಾಡ್ಕೋಬೇಕು.
ಬರಕ್ಕ ಕಾಯ್ಕೊಂಡ್ರು ಮಮ್ಮಿ ಹೂ ಅಂತ ತಗೋ. ಒಂದು 5 ರೂಪಾಯಿ ತರ ಮಾರ್ಕೆಟಿಂಗ್ 5 ರೂಪಾಯಿ ಇದ್ರದ್ದು ಉದ್ದಿನ ಕಡೆ ಇದೆ ಇದು ಇದೆ 10 ಇದು 20 30 ಇದು 60 90 ಎರಡು ಬಾಳೆಹಣ್ಣು ಇಲ್ಲ ನನ್ನ ಕಡೆ 20 ಐತಿ. ನಿಂದಿರಮಿ ಸುಮ್ಮನೆ ಅಷ್ಟು ಹೋಗಿದ್ದೀಪ್ಪ. ಅಲ್ಲೇ ತಗೊಂಡೇನ್ ಚಿಂಡ ಅಲ್ಲಿ ಪಣಿತಿ ಇಲ್ಲದವ್ರ ನನ್ನ ಕಡೆ ಅಲ್ಲೇ ಹಾಕಿ ಬ್ಲಾಕ್ ಕಲರ್ ಅಲ್ಲೇ ಹಾಕೋದು. ಎಣ್ಣೆ ಕರ್ಪೂರ ಎಲ್ಲ ಹಾಕ್ತಾರ ಹತ್ತಲ್ಲ. ಕೊಡು ಈ ಫೋನ್ ಫುಲ್ ಬೆಚ್ಚಗತ್ತೆ. ದೂರ ಇಡಿ ಅದ್ರಾಗ ನೋಡು ಅದ್ರಾಗ ಹಾಕೊಳ್ಳ ಎಲ್ಲ ನೋಡಿ ನೋಡಿ ಮಮ್ಮಿ ಹನುಮಪ್ಪಗೆ ಯಾವತ್ತು ಮಗು ಮತ್ತೆ ಹೆಂಗ ಆ ಭಗವಂತ ಆದಷ್ಟು ಬೇಗ ಅಪ್ಪಗ ಆರೋಗ್ಯವಾಗಿ
ಚೇತರಿಸ್ಕೊಂಡು ಆದಷ್ಟು ಬೇಗನೆ ಮನೆಗೆ ಬರೋ ಹಾಗೆ ಮಾಡಪ್ಪ ತಂದೆ ಅಂತ ಬೇಡ್ಕೊಂಡು ಬಂದೆ. ನನ್ನೆಲ್ಲ ಸ್ನೇಹಿತರು ಕೂಡ ಅದನ್ನು ಕಮೆಂಟ್ ಮಾಡ್ತೀರಿ, ಫೋನ್ ಮಾಡಿ ಕೂಡ ಅದನ್ನು ಹೇಳ್ತೀರಿ. ಎಷ್ಟು ಚೆನ್ನಾಗಿ ನನಗೆ ಕಾಲ್ ಮಾಡಿ ಸಮಾಧಾನ ಮಾಡ್ತಾರೆ, ಧೈರ್ಯ ಹೇಳ್ತಾರೆ. ಮತ್ತು ಎಲ್ಲ ಫ್ರೆಂಡ್ಸ್ ಆದಷ್ಟು ಕಮೆಂಟ್ಸ್ ಕೂಡ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದ. ನಿಜವಾಗ್ಲೂ ಎಷ್ಟು ಒಂದು ಒಳ್ಳೆ ಫ್ಯಾಮಿಲಿಯನ್ನು ಪಡೆದೇನಂದ್ರೆ ನಾನು ಗ್ರೇಟ್ ಅನ್ಕೊಳ್ತೀನಿ. ನಾನು ಪುಣ್ಯವಂತೆ. ನಿಜವಾಗ್ಲೂ ಎಷ್ಟೊಂದು ಪ್ರೀತಿ ಕೊಡ್ತೀರಿ, ಎಷ್ಟೊಂದು ಕನ್ಸನ್ನು ತೋರಿಸ್ತೀರಿ ನನ್ನ ಮೇಲಾಗಿರ್ಬೋದು, ನನ್ನ ಫ್ಯಾಮಿಲಿ ಮೇಲಾಗಿರ್ಬೋದು, ಅಥವಾ ನನ್ನ ಜೀವನದ ಸಿಚುವೇಶನಿಗಾಗಿರ್ಬೋದು. ಸಾಕಷ್ಟು ನೀವು ನೊಂದ್ಕೊಂಡ್ಬಿಡ್ತೀರ ಅಂಥೇಳಿ ನನ್ನ ಪರಿಸ್ಥಿತಿ ನೋಡಿ ಖುಷಿ ಆಗ್ತೈತಿ. ಇಷ್ಟು ಧೈರ್ಯ, ಇಷ್ಟು 2 ಮಾತು ಹೇಳೋದು ಅದು ಒಂದು ದೊಡ್ಡದಿರ್ತೈತೆ ಅಂಥೇಳಿ, ಸಮಾಧಾನ ಮಾಡೋದು ದೊಡ್ಡದಿರ್ತೈತಿ. ಅದು ಏನಂದ್ರೆ ಸ್ನೇಹಿತರೆ, ಇನ್ನೊಂದು ಏನಂದ್ರೆ, ಎಲ್ಲ ಇದ್ದು ನಾವು ಜೀವನ ಮಾಡೋದು ಬೇರೆ, ಏನು ಇಲ್ದೇನೆ ಎಲ್ಲ ನಾವು ಸ್ಟ್ರಗಲ್ ಮಾಡಿ ಜೀವನ ಮಾಡೋದು ಬೇರೆ. ಎಲ್ಲ ಇದ್ದೂ ನಾವು ಎಲ್ಲರನ್ನೂ ನೋಡ್ಕೊಳ್ಳೋದಾಗಿರ್ಬೋದು, ಪ್ರೀತಿ ತೋರಿಸೋದಾಗಿರ್ಬೋದು, ಅವ್ರನ್ನ ಕಾಳಜಿ ತೋರಿಸೋದಾಗಿರ್ಬೋದು, ನಮ್ಮ ಹತ್ರ ಎಲ್ಲ ಇದ್ದೂ ಮಾಡೋದು ಆ ರೀತಿ ಬೇರೆ. ದುಡ್ಡು ಇದ್ದು ಎಲ್ಲ ಇದ್ದೂ ಅದನ್ನ ನೋಡ್ಕೊಳ್ಳೋದು ಅದು ಬೇರೆ ಇರ್ತೈತಿ. ಬಟ್ ಮನಸ್ಸಿಂದ ಕಷ್ಟಪಟ್ಟು ಏನಾದರೂ ಆಗಲಿ ನಾವು ಅವ್ರನ್ನ ನಾವು ಆರಾಮ್ ಮಾಡ್ಕೋಬೇಕು, ಅವ್ರನ್ನ ನಾವು ಉಳಿಸ್ಕೋಬೇಕು, ಅವ್ರಿಗೆ ನಾವು ಏನಪ್ಪಾ ಅಂದ್ರೆ ಸೇವಾ ಮಾಡ್ಬೇಕನ್ನೋ ಭಾವನೆ ಇರ್ತೈತಲ್ರಿ, ಅದು ದೊಡ್ಡದಾದ ಒಂದು ಸ್ಟ್ರಗಲ್ ಅಂತ ಹೇಳಿ. ಈಗಿನ ಕಾಲದೊಳಗೆ ಎಲ್ಲ ಇದನ್ನು ನೋಡದೆ ಇರುವಂತ ಜನ ಇದಾರ. ಬಟ್ ಏನ್ ಇಲ್ದನ ಜೀವನ ಮಾಡೋದೈತಲ್ರಿ, ಏನ್ ಇಲ್ದನ ನಾವೆಲ್ಲ ಸೇವಾ ಮಾಡೋದು, ಎಲ್ಲ ಹೋರಾಡೋದೈತಲ್ಲ, ಆ ಸ್ಟ್ರಗಲ್ ಬೇರೆ. ಬಟ್ ಅದಕ್ಕೆ ನಿಜವಾದ ಅರ್ಥ ಇರ್ತೈತೆ ಅಂತ ಹೇಳಿ ಅದ್ರಾಗ ಮನುಷ್ಯ ಗಟ್ಟಿ ಆಗುದ. ಏನ್ ಇಲ್ದನ ಏನ್ ಹೋರಾಡ್ತಾನಲ್ರಿ, ಅಲ್ಲೇ ಗಟ್ಟಿ ಆಗ್ತಾನ ಮನುಷ್ಯ. ಎಲ್ಲ ರೀತಿಯಿಂದ ಕಷ್ಟ ಸುಖ ತಿಳ್ಕೊಳ್ತಾನ, ಹೆಂಗ್ ಹೋದ್ರೆ ಹೆಂಗ್ ಅನ್ನೋದು ಎಲ್ಲ ಅರ್ಥ ಆಗ್ತೈತಿ. ಸೊ ಎಲ್ಲ ಇದ್ದಾಗ ಅದು ಅರ್ಥ ಆಗಂಗಿಲ್ಲ. ಅದೇ ರೀತಿ ಸ್ನೇಹಿತರೆ, ನಿಜವಾಗ್ಲೂ ನಾವು ಕೂಡ ಅದೇ ಒಂದು ಪರಿಸ್ಥಿತಿ. ಸಣ್ಣವ್ರು ಇದ್ದಾಗಿಂದಾನ ಅಷ್ಟೇ ರೀ, ನಮ್ಗೆ ಯಾವ್ದು ಸೇವಿಂಗ್ಸ್ ಅಂತಿಲ್ಲ, ಯಾರು ಬೆಂಬಲ ಅಂತಿಲ್ಲ. ಎಲ್ಲ ನಮ್ಮ ತಾಯಿ ಜೊತೆನ ನಾವು ಹಿಂಗ ಬಂದ್ಬಿಟ್ಟಿವಿ. ಪ್ರತಿಯೊಂದು ಸಿಚುವೇಶನ್ ನಾವ ಹ್ಯಾಂಡಲ್ ಮಾಡ್ಕೊಂಡ್ ಬಂದ್ಬಿಟ್ಟಿವಿ. ಒಂದು ನಮ್ಮ ಬರುವಂತ ಪರಿಸ್ಥಿತಿಗಳಾಗಿರ್ಬೋದು, ಮನೆ ಕಟ್ಟೋದಾಗಿರ್ಬೋದು, ಮದುವೆ ಮಾಡೋದಾಗಿರ್ಬೋದು, ಪ್ರತಿಯೊಂದು ಯಾವ್ದೇ ಸೇವಿಂಗ್ಸ್ ಇರ್ಲಾರ್ದ, ಯಾವ್ದು ಒಂದು ನಮ್ಗೆ ಆಶ್ರಯ ಇರ್ಲಾರ್ದನ ನಾವ ದುಡ್ದು ನಾವ ಮಾಡ್ಕೋತ ಬಂದಿವಿ. ರಟ್ಟಿ ಬಲ ಅಂತಾರಲ್ಲ ಹಂಗ. ಈಗೂ ಅಷ್ಟೇನೆ, ಏನ್ ಇಲ್ದನ ನಿಜವಾಗ್ಲೂ ನನ್ನ ತಮ್ಮಂದ್ರ ಪಾಪ ಅವ್ರು ಅಷ್ಟ ದುಡ್ದು ಅಷ್ಟ ಜೀವನ ಮಾಡೋದ್ರೊಳಗನ ಎದೆಗುಂದಂಗಿಲ್ಲ. ಅವ್ರು ಏನಾಗಿದ್ದಾಗ್ಲಿ ತಗೋಕ ನೋಡೋಣಂತ ಮುಂದ್ ಅಂತ ಹೇಳಿ ಧೈರ್ಯಲನ್ನು ಮುನ್ನುಗ್ತಾರ. ಅಷ್ಟ ಕಷ್ಟ ಪಡ್ತಾರ. ದೇವ್ರ ಅದ ಅವ್ರಿಗೆ ಕಾಪಾಡ್ತೈತೆ ಅಂತ ಹೇಳ್ಬೋದು. ನಮ್ ತಂದೆ ತಾಯಿ ನಮಗ್ ಹಿಂಗ ಹೇಳ್ಕೊಟ್ಟಾರ. ನಮ್ ತಂದೆ ತಾಯಿ ಗುಣ ಸ್ವಭಾವ ಅವರಿಂದನ ನಮಗೊಂದು ಶ್ರೀರಕ್ಷೆ ಸಿಕ್ಕೇತ ಅಂತ ಹೇಳ್ಬೋದು. ಅದ್ರ ಜೊತೆಗೇನ ನಿಮ್ಮಂತ ಒಳ್ಳೆ ಫ್ಯಾಮಿಲಿನ ಪಡೆದಿನ ನಾನು. ಸಾಕಷ್ಟು ಜನರ ಒಂದು ಏನಂತೀರಿ ನೀವು, ಆಶೀರ್ವಾದ, ಹಾಗೇನ ಎಲ್ಲ ಪ್ರೀತಿ ಅದ ನಮ್ಮನ್ನು ಕೂಡ ಕಾಪಾಡಕ್ ಅದು ಒಂದು ಕಾರಣ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಸ್ನೇಹಿತರೆ, ಮತ್ತೊಂದು ಸಾರಿ ನನ್ನೆಲ್ಲ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದ ಹೇಳ್ತೀನಿ. ಹೀಗೆ ಡೈಲಿ ಬ್ಲಾಗ್ಸ್ ನ ನೋಡ್ತಾ ಇರ್ರಿ. 2 ಚಾನಲ್ನ ವಿಸಿಟ್ ಮಾಡಿ, 2 ಚಾನಲ್ನು ಕೂಡ ಡೈಲಿ ನೋಡ್ತಾ ಇರ್ರಿ. ಸಪೋರ್ಟ್ ಮಾಡ್ರಿ, ಎಲ್ಲರೊಂದಿಗೆ ಶೇರ್ ಮಾಡ್ರಿ. ಹಾಗೆ ಬಿಸ್ನೆಸ್ ಅಲ್ಲಿ ಏನಾದ್ರು ಬೇಕಾದ್ರೆ ಆರ್ಡರ್ ಕೊಟ್ಟು ಆ ಮುಖಾಂತರ ಕೂಡ ನನಗೆ ಹೆಲ್ಪ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ. ನೋಡ್ರಿ, ಬರ್ರಿ ಸ್ನೇಹಿತರೆ, ಹೋಗಿ ಬರೋಣ ಅಂತ. ರೆಡಿಯಾಗಳನ್ನ ನೋಡೋಣ. ಹೋಗಿ ಬರೋಣ ಅಂತ ಬರ್ರಿ ಸ್ನೇಹಿತರೆ. ನೋಡ್ರಿ, ಅವನ್ನು ಕರ್ಕೊಂಡೆ ನಾವು ನಮ್ಮ ಧಾರವಾಡದ CBT ವರೆಗೆ ಆಟೋದಲ್ಲೇ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹುಬ್ಳಿ ಬಸ್ಸಿಗೆ ಹೋಗ್ತೇವೆ ಸ್ನೇಹಿತರೆ. ಆಕ್ಸಿಜನ್ ತೆಗ್ದಾರಲ್ಲ ಇವತ್ತು, ಆರಾಮದಿರಿಲ್ಲ? ಆಕ್ಸಿಜನ್ ತೆಗ್ದಾರಲ್ಲ, ಆರಾಮಾಗೈತೆ? ಯಾಕ ಏನ್ ತ್ರಾಸ ಅಪ್ಪ? ಸುಸ್ತ? ಮತ್ತೆ ಊಟನ ಮಾಡಲ್ಲಲ್ಪ ನೀವು? ಏನ್ ತಿಂತೀರಿ? 2 ತಿಂದ್ರೆ ಮತ್ತೆ ಕಸು ಹೆಂಗ್ ಬರ್ಬೇಕದು? ನಿಮ್ಮ ಮನೆಯವ್ರು ಬಂದಾರ ನೋಡ್ರಿ, ನಿಮ್ಮ ಮನೆಯವ್ರು ತಿನ್ಬೇಕು ಹೋಗ್ಬೇಕಲ್ಲ ಅಂದ್ರೆ ಮತ್ ನೀವು ಹೆಂಗ್ ಊಟ ಮಾಡ್ತೀರಪ್ಪ? ಹಂಗ ನಿಮ್ಗೆ ಶಕ್ತಿ ಬರ್ತೈತೆ, ಅದ ಸುಸ್ತು ಕಡಿಮೆ ಆಗ್ತೈತಿ. ಅದ ಎನರ್ಜಿ ಬರೋದು ನಿಮ್ಗೆ. ನೀವು ಹೆಂಗ್ ಊಟ ಮಾಡ್ತೀರಿ ಅದ್ರ ಮೇಲೆ. ಸ್ವಲ್ಪ ಆರಾಮ್ ಅನ್ಸತ್ ಅದಲ್ಲ? ಸಿವಿಲ್ ಹಾಸ್ಪಿಟ್ಲ್ಕಿಂತನೂ ಇಲ್ಲಿ ಆರಾಮ್ ಅನ್ಸತ್ ಅದಲ್ರಿ? ಬೆಟರ್ ಆಗಿರಿ. ಏನ್ ತಿಂದಿರಿ? ಹಾ, ಕಾಲು ಕಡಿಮೆಗೆ ಸ್ವಲ್ಪ ಹಗರ್ಕಾಯಿ ಎಳ್ಕೊಳ್ಳೋದು ಮಾಡ್ರಿ ಕಾಲು. ಅಂದ್ರೆ ಅವು ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಆತಂದ್ರೆ ಉರಿತಾ ಕಡಿಮೆ ಆಕೈತಂತ್ರಿ. ಏಕ ಹಿಂಗ ಮಾಡಿದ್ರೆ ಉರಿತಾವ್ ಜಾಸ್ತಿ. ಹಗರ್ಕ ತಗೋರಿ.
ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು ಮುಕ್ಕೋರಿ ಏನು ಮಾತಾಡ್ಸಿದ್ರನ್ ಡಾಕ್ಟ್ರ್ ಏನಾರ ಕೇಳಿದ್ರನ ಕಫ ಐತಿನ ಏನಂದ್ರ ನೀರು ಕುಡಿತಾರ ನೋಡು ನೀರು ಕುಡಿತೀರಿನ ಅಲ್ಲದ ನೋಡು ಹಾಂ ಆ ವಾಟ ಐತೆ ನೋಡು ನೀರು ಕುಡಿ ಇನ್ನು ಸಾಕ್ಲೆ ಇದನ್ನ ಟಪ್ಪಿಗೆ ಕಿವಿಗೆ ಹಾಕೋದಿಲ್ಲನ ತಂಪಾಗೋದಿಲ್ಲ ತಂಪು ಕಿವಿ ಅದನ್ನ ಹಾಕೋರಿ ಹಾಕೊಂಡ್ರ ಇಲ್ಲ ಈಗ ತೆಗದಾರ ಅದನ್ನ ಅದಕ್ಕೆ ಜೇಂಟ್ ಇಲ್ಲ ಏನು ಇಲ್ಲ ಇಲ್ಲ ಜೇಂಟ್ ಇಲ್ಲ ಇಲ್ಲೇ ಐತೆ ಇಲ್ಲದ ಇಲ್ಲೇ ಐತಿ ಅಲ್ಲೇ ಐತಿ ಅದು ಇದಲ್ಲ ಅವನಿಲ್ಲ ಹಾಂ ಮಂಜು ಇದ್ದ ಹೊರಗಲ್ಲೇ ಎಲ್ಲಿ ಹೋಗ್ಬೇಕವ ಮಧ್ಯಾಹ್ನ ಮೇಲೆ ಹೋಗ್ತಾನ ನೋಡ್ರ ಮಾಮ ಬಂದ್ಮೇಲೆ ಹೋಗ್ತಾನ ಮಾಮ ಇರ್ತಾನಿಲ್ಲೇ ಅವ್ನು ಹೋಗ್ತಾನ ಮತ್ತೆ ಇಲ್ಲಿ ನಿಮ್ಮ ಕಡೆ ಬೇಕಲ್ಲ ಹೌದು ಯಾರು ರಾಮು ನಿಮಗೆ ಹೆಂಗೆ ಅನ್ಸೈತಿ ಈಗ ಸ್ವಲ್ಪ ನಿಧಾನ ಅನ್ಸೈತೇನೆ ಹೆಂಗೆ ಅನ್ಸೈತಿ ಹ್ಞೂ ಸುಸ್ತು ಯಾಕೆ ಬರ್ತೈತೆ ಹೇಳ್ರಿ ಊಟ ಇಲ್ದಕ್ಕ ಅದ್ರಾಗ ಏಕ ಮಕ್ಕೊಂಡು ಬಿಟ್ರೆ ಜಳಕ್ಕಿಲ್ಲ ಏನಿಲ್ಲ ಊಟ ಮಾಡಂಗಿಲ್ಲ ನೀವು ಅದು ಸಿಮಿ ಅನ್ನಿಸ್ಲಿಕ್ಕೂ ತಿನ್ಬೇಕ ನಿಮ್ಮ ದೇಹಕ್ಕೆ ಅದಪ್ಪ ಇಸ ಆದ್ರೂ ನುಂಗ್ಬೇಕೀಗ ಅಂದ್ರೆ ನಿಮ್ಗೆ ಸ್ವಲ್ಪ ಶಕ್ತಿ ಬರ್ತೈತಿ ಉಳ್ದಿದ್ದು ಆರಾಮ್ ಅನ್ಸೈತೇನೆ ಡಾಕ್ಟ್ರಿಗೆ ಹೇಳ್ರಿ ನಿಮ್ಗೆ ಏನು ತ್ರಾಸ ಐತಿ ಆರಾಮಾಗೈತೆ ಅನ್ಬೇಡ್ರಿ ಅವ್ರ ಮುಂದೆ ನಿಮ್ಗೆ ಏನು ಇದ್ದಿದ್ದು ಹೇಳ್ಬೇಕು ಅವ್ರ ಮುಂದೆ ಮತ್ತು ಅದಕ್ಕೇನೋ ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರು ಹಾಂ ಮಂಜುನು ಹೇಳ್ತಾನ ಅಲ್ಲ ನಿಮಗೆ ಡಾಕ್ಟರ್ ಕೇಳಿದಾಗ ನೀವು ನಿಮಗೆ ತ್ರಾಸ ಏನೈತೆ ಅದನ್ನ ಹೇಳ್ಬೇಕು ಅಜ್ಜ ಏನ್ ತ್ರಾಸ ನಿನಗಂತ ನಿಮಗ್ ಕೇಳ್ತಾರ ಹೇಳುತ್ತ ಬರ್ರಿ ನಿಮ್ಗೆ ಏನರ ಇನ್ನೂ ಇದ್ರೆ ಕ್ಲಿಯರ್ ಆರಾಮಾಗ್ಬೇಕಲ್ಲ ಅದು ಹೌದಲ್ರಿ ಅದ ಕಫ ಕಡಿಮೆ ಆತಂದ್ರೆ ಮಾಡ್ಸೋನ್ ಅದೇ ಡಾಕ್ಟ್ರ್ ಹೇಳಿ ಹಂಗೆ ಚೊಕ್ಕ ಆರಾಮಾಗ್ಯಾರ ಅಂತ ಹೇಳಿ ಮತ್ತೆ ಎಲ್ಲ ಓಕೆ ಐತೆ ನಿಮಗೂ ಓಕೆ ಡಾಕ್ಟ್ರಿಗೆ ಓಕೆ ಅಂದ್ರೆ ಡಿಸ್ಚಾರ್ಜ್ ಮಾಡೋಣಂತ ಹಾಂ ಹೇಳ್ಬೇಕು ಅವ್ರ ಮುಂದೆ ಈ ಕಫ ಕಡಿಮೆ ಆಗೈತಿಲ್ರಿ ಗೊರ್ ಅನ್ನೋದು ಇಂಜೆಕ್ಷನ್ ಮಾಡ್ತಾರ ಗುಳಿಗೆ ಕೊಡ್ತಾರ ಇಂಜೆಕ್ಷನ್ ಮಾಡ್ತಾರೆ ಗುಳಿಗಿನೂ ಇದ್ವಲ್ಲ ಅದು ನಾವು ಗುಳಿಗಿನೂ ಅದಾವು ಅಲ್ಲಿಕಿನ ಮಾರಿ ಮೇಲೆ ಕೊಳ ಬಂದೈತೆ ಅಲ್ಲಿ ಹಂಚು ಹೊಡೆದಿದ್ಲು ಕಳ ಬಂದೈತಿ ಇತ್ತು ಬಿಡ ಅವಾಗ ಕಳ ಬಂದೈತಿ ಜಿಗರಾಗ್ಯಾವ ಮನೆಗೆ ಕರ್ಕೊಂಡು ಹೋಗ್ರಿ ನಾನು ಒಬ್ಬನೇ ಯಾಕೆ ಇಲ್ಲಿ ಬಿಡ್ತೀರಿ ಚಿಲ್ಲರ ಹೋಗಿ ಬಂದೇನ್ರಿ ಅಪ್ಪ ಕಡೆ ಏನಂದ್ರಪ್ಪ ಬಂದ ತಕ್ಷಣ ಹೋಗಿದ್ವಿ ಅವ್ವ ನಾನು ನೋಡಿದ್ರಿ ನೀವು ಅದನ್ನ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು ಈಗ ಮತ್ತೆ ಮಧ್ಯಾಹ್ನ ಟೈಮ್ ರೀ ಈಗ ನಾವೆಲ್ಲ ಊಟ ಮಾಡ್ಕೊಂಡ್ವಿ ಊಟ ಮಾಡಿಂದ ಮತ್ತೆ ಹೋಗಿದ್ರು ಅವ್ವ ಅಪ್ಪ ಕಡೆ ಏನು ತೊಗೊಂಡೋಗಿದ್ದಿ ರಾಗಿ ಗಂಜಿ ಕುಡಿದ್ರ ಒಂದಿಟ್ಟು ಒಲ್ಲೆ ಅಂದ್ರೆ
ಕುಡಿಸಿ ಬಂದೆ ಹೋಗಲ್ಲ ಕಸ ಹೊಡಕ್ತಾರ ಕ್ಲೀನ್ ಮಾಡತ್ತಿದ್ರು ಅಲ್ಲಿ ಬೈತಾರ ಹೋಗೋರು ಅಂತ ನಿಂದ್ರಿಸಿ ಕೊಟ್ಟಿಲ್ಲ. ಬಂದೆ. ಸ್ವಲ್ಪ ಬೆಟರ್ ಅಲ್ಲ ಬೇ ಅಲ್ಲಿ ಸಿವಿಲ್ನಾಗಿದ್ರಲ್ಲ ಬೆಟ್ರ್ ಹೌದಲ್ಲ. ಅಲ್ಲಿಕಿನ ಬೆಟ್ರ್. ಸ್ವಲ್ಪ ಆರಾಮಾಗಿ ಮಾತಾಡತ್ತಾರ್ರಿ, ಅಂದ್ರೆ ನೋವಿಲ್ಲ ಅವ್ರಿಗೆ, ಅಂದ್ರೆ ಮಾತಾಡುವಾಗ ಪೇನ್ ಅಂತ ಗೊತ್ತಾಕಿತ್ತು, ಅಷ್ಟು ಪೇನ್ಲೆ ಮಾತಾಡ್ತಿದ್ರು. ಬಟ್ ಇಲ್ಲಿ ಬಂದ್ಮೇಲೆ ಅದು ಇವತ್ತಂತೂ ಇನ್ನೂ ಹುಷಾರಾಗಿ ಮಾತಾಡಕತ್ತಾರ. ಏನ ಡಿಸ್ಚಾರ್ಜ್ ಮಾಡಿಸ್ರುವ ಮನೆಗೆ ಹೋಗೋಣ, ನನಗೆ ಸುಸ್ತಾಗಕತ್ತೈತಿ ಭಾಳ ಮಲ್ಕೊಂಡು ಅಂತ ಹೇಳಿ. ಏನು ಝಳಕ್ಕಿಲ್ಲ ಏನಿಲ್ಲ, ನನಗೆ ಟಯರ್ಡ್ ಆಗಾಕತ್ತೈತಿ, ಏನ ಡಿಸ್ಚಾರ್ಜ್ ಮಾಡಿಸ್ಬಿಡ್ರಿ, ಹೋಗ್ಬಿಡ್ತೇವೆ, ಕರ್ಕೊಂಡು ಹೋಗ್ರಿ ಮನೆಗೆ ಅಂತ ಹೇಳಿ. ಸೊ ಇವತ್ತು ಸಂಡೇ ಸ್ನೇಹಿತರೆ, ನಾಳೆ ಡಾಕ್ಟ್ರ್ ಬಂದು ಎಲ್ಲ ರಿಪೋರ್ಟ್ಸ್ ನೋಡಿ ಏನು ಹೇಳ್ತಾರೆ ನೋಡಬೇಕು. ಏನು ಬಾಡಿ ಶಿಫ್ಟ್ ಮಾಡ್ತಾರೋ ಇನ್ನು ಡೈರೆಕ್ಟ್ ಡಿಸ್ಚಾರ್ಜ್ ಮಾಡ್ತಾರೋ ಗೊತ್ತಿಲ್ಲ, ನಾಳೆ ಗೊತ್ತಾಕೈತಿ ನಮಗೆ. ಮತ್ತು ಮಾಮನೂ ಬಂದ್ರೆ, ಡ್ಯೂಟಿ ಮುಗಿಸ್ಕೊಂಡು ಬಂದ್ರೆ, ಅವ್ರು ಊಟ ಮಾಡಿದ್ರು, ಎಲ್ಲರದು ಊಟ ಆತೀಗ. ತಮ್ಮ ಹೋದ ಮನೆಗೆ, ತಮ್ಮ ಮತ್ತು ನಮ್ಮ ಸಣ್ಣ ಅತ್ತಿ ಮಗ ಅಡುಗೆ ಭಟ್ರು ಏನಿದ್ರಲ್ಲ ಅವರ ಇದ್ರೀಗ ಅವನ ಜೊತೆಗೆ, ತಮ್ಮನ ಜೊತೆಗೆ 2 ದಿವಸ ಅವರಿಬ್ಬರು ಈಗ ಮನೆಗೆ ಹೋದ್ರು. ಮಾಮ ಬಂದರು, ಮಾಮ ಊಟ ಮಾಡಿ ಈಗ ಅಪ್ಪಾಜಿ ಕಡೆ ಹೋಗ್ಯಾರ. ಮಧ್ಯಾಹ್ನದ ಏನೋ ಒಂದು ಟ್ಯಾಬ್ಲೆಟ್ ಇರ್ತೈತಂತ ಅವ್ರಿಗೆ ಗೊತ್ತೈತದ. ಸೊ ಸರಿ ಬಿಡು, ಆದಷ್ಟು ಗಂಜಿ ಕುಡಿಸಿ ಟ್ಯಾಬ್ಲೆಟ್ ಕೊಟ್ಟು ಬರ್ತೀನಿ ಅಂತ ಮ್ಯಾಲೆ ಹೋದ್ರಿ ಈಗ ಅಪ್ಪ ಕಡೆ. ನಾವು ಇನ್ನೊಂಚೂರು ಕೂತ್ರಾತ ಅಂತ ಹೇಳಿ ಕುಂತೀವಿ ಇಲ್ಲಿ, ಹೌದಲ್ವೇ? ಸ್ವಲ್ಪ ಹೊತ್ತಾದ್ಮೇಲೆ ಹೊರಡ್ತೀವಿ ನಾವು. ಆರಾಮದಾರ ನಿಮ್ಮೆಲ್ಲರ ಹಾರೈಕೆ. ಯವ್ವ ಅಪ್ಪ ಅಡ್ಮಿಟ್ ಆದಾಗಿಂದ ಎಷ್ಟು ಜನ ಕಾಲ್ ಮಾಡ್ಯಾರಂದ್ರೆ, ನನಗೆ ಫೋನ್ ಮಾಡ್ಯಾರಂದ್ರೆ, ಕಮೆಂಟು ಮಾಡ್ಯಾರ, ಫೋನು ಮಾಡ್ಯಾರ. ಪರ್ಸನಲ್ ನನ್ನ ನಂಬರ್ ಎಲ್ಲರ ಹತ್ರ ಇದ್ದವ್ರೆಲ್ಲರೂ ಸ್ನೇಹಿತರು ಫೋನ್ ಮಾಡ್ಯಾರ. ಮತ್ತು ಭಾಳ ಬೇಜಾರಾತಂತೂ ಹೇಳ್ಯಾರ. ಆಮೇಲೆ ಧೈರ್ಯ ಕೂಡ ಹೇಳ್ಯಾರ, ನೀವು ಎಲ್ಲರಿಗೆ ಧೈರ್ಯ ಹೇಳಬೇಕು, ಅವಾಗಾತು ತಮ್ಮಾರಿಗಾಯಿತು, ಆರಾಮಾಗ್ತಾರೆ, ಏನಾಗಂಗಿಲ್ಲ ಅಂತ ಹೇಳಿ. ಸೊ ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯಿಂದ ಅಪ್ಪಾಜಿ ಹುಷಾರಾಗ್ಯಾರ. ಸೊ ನಾಳೆ ಡಾಕ್ಟ್ರ್ ಏನು ಹೇಳ್ತಾರೆ ನೋಡ್ಕೊಂಡು ಮತ್ತೆ ಅಪ್ಡೇಟ್ ಕೊಡ್ತೇನೆ ಸ್ನೇಹಿತರೆ. ಕೇಳ್ತಾ ಇರ್ತೀರಿ, ಅದಕ್ಕೋಸ್ಕರ ನಾನು ಇಲ್ಲೇ ಕುತ್ಕೊಂಡು ಅವನು ಸಿಕ್ಕಾಳಂತ ಇಲ್ಲೇನೆ ಹೇಳಾಕತ್ತೇನೆ. ಇದಕ್ಕೆ ಆರಾಮಾಗ್ಯಾರಲ್ಲ, ಯಾಕೆ ಹೇಳ್ತಿ? ಆರಾಮಾಗ್ಯಾರ ಇಲ್ಲಿಗ, ಮೊನ್ನೆಕ್ಕಿಂತ ಬೆಟ್ರ್ ಇಲ್ಲ, ಅಳ್ಬೇಡ ಬಿಡು, ಆರಾಮಾಗ್ಯಾರ, ಅಳ್ಬೇಡ, ಆರಾಮಾಗ್ಯಾರಲ್ಲ. ಸರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಂತ.